ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 8ನೇ ವಚನ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಚಾನೆ ವೇಳೆ ನಿಮ್ಮನ್ನು ವಂದಿಸ್ತೇನೆ. ಈ ಲೋಕದಲ್ಲಿರುವಂಥ ಎಲ್ಲ ಜನಗಳು ಸಹ ತಮ್ಮ ಯಶಸ್ಸಿಗೋಸ್ಕರವಾಗಿ ಅನೇಕ ಶ್ರಮಗಳನ್ನು ಅನುಭವಿಸುತ್ತಾರೆ. ನೀವು ಸಹ ಇತರರ ಹಾಗೆ ಶ್ರಮೆಯನ್ನು ಪಡ್ತಾ ಇದ್ದೀರಾ. ಇತರರು ಎಂಬುದಾಗಿ ನೋಡುವುದಾದರೆ ಲೋಕದ ಜನಗಳು ಅವರು ಕೆಲಸ ಕಾರ್ಯಗಳಿಗಾಗಿ ಬಹಳ ಶ್ರಮಪಟ್ಟು ಓದಲ್ಪಡ್ತಾರೆ. ಬೆಳಿಗ್ಗೆಯಿಂದ ಸಂಜೆ ತನಕವಾಗಿ ದುಡಿಯಲ್ಪಡ್ತಾರೆ. ಮಳೆ ಬಿಸಿಲನ್ನು ಲೆಕ್ಕಿಸದ ಹಾಗೆ ಅವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಲ್ಪಡ್ತಾರೆ. ಇದರ ನಡುವೆ ಅನ್ಯಾಯ, ಅಕ್ರಮ, ಈ ರೀತಿಯಾಗಿ ಅವರು ಹೇಗೋ ಒಟ್ಟಾರೆಯಾಗಿ ಲೋಕದಲ್ಲಿ ಉತ್ತಮವಾದಂತಹ ಜೀವಿತವನ್ನು, ಐಶ್ವರ್ಯದ ಜೀವಿತವನ್ನು ಜೀವಿಸಬೇಕೆಂಬುದಾಗಿ ಹೇಳಿ ಅನೇಕ ಕಸರತ್ತುಗಳನ್ನು ಮಾಡ್ತಾರೆ. ನೀವು ಸಹ ಹಾಗೆ ಮಾಡ್ತೀರಾ? ಕೆಲವರು ಹಾಗೆ ಮಾಡಿ ಯಶಸ್ಸನ್ನು ಮಾಡಿದ್ದಾರೆ. ಆದರೆ ನೀವು ಆ ರೀತಿಯಲ್ಲಿ ಓಡಲಿಕ್ಕೋಸ್ಕರವಾಗಿ ಕರೆಯಲ್ಪಟ್ಟಂಥವರಲ್ಲ. ನಮ್ಮೆಲ್ಲರಿಗೂ ಸಹ ಒಂದು ನಿಯಮ ಉಂಟು. ಯೇಸುವನ್ನು ಧರಿಸಿಕೊಂಡಿರುವಂತಹ ನಮ್ಮೆಲ್ಲರಿಗೂ ಸಹ ಕರ್ತನ ತನ್ನ ವಾಕ್ಯವನ್ನು ಕೊಡಲ್ಪಟ್ಟಿದ್ದಾರೆ. ನೀವು ಅನೇಕ ಸಮಯಗಳಲ್ಲಿ ನಿರೀಕ್ಷಿಸಲ್ಪಟ್ಟಂಥ ಯಶಸ್ಸು ಸಿಗದೇ ಇರಬಹುದು. ಪ್ರಿಯರೇ, ಸತ್ಯವೇದವನ್ನು ಧ್ಯಾನಿಸಿರಿ. ಸತ್ಯವೇದವನ್ನು ಧ್ಯಾನಿಸುವುದು ಮಾತ್ರವಲ್ಲದೆ ಅದನ್ನು ನಿಮ್ಮ ಬಾಯಲ್ಲಿಟ್ಟುಕೊಂಡು ಯಾವಾಗಲೂ ಸಹ ಅದರಲ್ಲಿ ಬರೆದಿರುವಂತಹ ವಾಕ್ಯಗಳನ್ನು ಕೈಗೊಂಡು ನಡೆಯುವಾಗ ನಿಮ್ಮ ಜೀವಿತದಲ್ಲಿ ಯಶಸ್ಸನ್ನು ಕರ್ತನು ಕೊಡುವವರಾಗಿದ್ದಾರೆ. ಯೆಹೋಶುವನ ಮುಂದೆ ಒಬ್ಬನೂ ಸಹ ನಿಲ್ಲಲಿಕ್ಕೆ ಸಾಧ್ಯವಾಗಲಿಲ್ಲ. ಕಾರಣ ಯೆಹೋಶುವನು ಕರ್ತನ ವಾಕ್ಯಗಳನ್ನು ಚೆನ್ನಾಗಿ ಅರಿತುಕೊಂಡದ್ದು ಮಾತ್ರವಲ್ಲದೆ ಅದನ್ನು ಅನುಸರಿಸಿ ನಡೆದನು. ಕರ್ತನು ಅವನ ಮುಖಾಂತರವಾಗಿ ಮಾಡಲ್ಪಟ್ಟಂಥ ಅದ್ಭುತಗಳೆಲ್ಲವೂ ಸಹ ಮನುಷ್ಯರು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಷ್ಟೊಂದು ಅದ್ಭುತ ಮಹತ್ಕಾರ್ಯಗಳನ್ನು ಯೆಹೋಶುವನ ಮುಖಾಂತರವಾಗಿ ಕರ್ತನು ಮಾಡಲ್ಪಟ್ಟರು. ಇಂದು ನಿಮ್ಮ ಮುಖಾಂತರವಾಗಿಯೂ ದೇವರು ಆ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನು. ಆದರೆ ದೇವರ ವಾಕ್ಯವನ್ನು ಯಾವಾಗಲೂ ಕೈಗೊಂಡು ನಡೆಯುತ್ತಲೂ ಅದನ್ನು ಬಾಯಲ್ಲಿಟ್ಟು ಧ್ಯಾನಿಸುತ್ತಾ ಅನುಸರಿಸಿ ನಡೆಯುವಾಗ ನಿಮ್ಮ ಜೀವಿತದಲ್ಲಿ ಕರ್ತನು ಯಶಸ್ಸನ್ನು ಒಂದು ಹಾಗೆ ನಿಮ್ಮನ್ನು ಪ್ರೋತ್ಸಾಹಿಸಿ ನಡೆಸಲ್ಪಡುತ್ತಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಸಹೋದರನ್ನು ಮುಟ್ರಿ ಇವರ ಜೀವಿತದಲ್ಲಿ ಯಶಸ್ಸು ಲಭಿಸುವ ಹಾಗೆ ಇಂದಿನಿಂದಲೇ ನಿಮ್ಮ ವಾಕ್ಯವು ಇವರ ಜೀವಿತದಲ್ಲಿ ಕಾರ್ಯವನ್ನು ಮಾಡಲಿ. ವಾಕ್ಯಗಳನ್ನು ಓದುತ್ತಲೂ ಧ್ಯಾನಿಸುತ್ತಲೂ ಅನುಸರಿಸುತ್ತಲೂ ಇರಲಿಕ್ಕಾಗಿ ಇವರಿಗೆ ನಿನ್ನ ಬಲವನ್ನು ಕೊಟ್ಟು ನಡೆಸಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.